ಇದೀಗ ರಾಮನ ಅವತಾರ ಆಗಲಿಕ್ಕೆ ಸಂಬಂಧಪಟ್ಟಂತೆ ಒಂದು 2 ಸ್ಲೈಡ್. 4 ರೂಪದಲ್ಲಿ ಬಂದಿದ್ದಾರೆ ಅಂತ. ನಾರಾಯಣಾತ್ಮಕ ಸರ್ವೇ ಅಂತ ಹೇಳಿಕೊಂಡು ಚತುರ್ಧ ಅಂತ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಇವರ 4 ಯಾರು ಕೇಳಿದರೆ ಅವರು 4 ಜನರೇ. ಅದರಲ್ಲಿ 3 ಜನ ಜೀವರೇ, 1 ದೇವರೇ. ರಾಮ ದೇವರೇ, ಮತ್ತು ಲಕ್ಷ್ಮಣ ಸಂಕರ್ಷಣ, ಇಲ್ಲಿ ಮಾತುಗಳಿವೆ, ಮತ್ತು ಭರತ ಅವ ಪ್ರದ್ಯುಮ್ನ, ಅನಿರುದ್ಧ ಅವ ಶತ್ರುಘ್ನ. ಭರತ ಶತ್ರುಘ್ನರೇ ಚಕ್ರಶಂಕರು, ಲಕ್ಷ್ಮಣ ಅವನೇ ಶೇಷ ಸಂಕರ್ಷಣ, ಅಂದರೆ ದೇವರ ಹಾಸುಗೆ, ಆಸನ, ಅನಂತಾಸನ ಅನಂತ ಶಯನ 2 ಆಗ್ತದೆ. ಶೇಷನೇ ಹಾಸಿಗೆಯೂ ಹೌದು, ಅವನು ಬಿಡಿಸಿಕೊಂಡ್ರೆ ಹಾಸಿಗೆ. ಹೀಗೆ ಓವೆಲ್ ಶೇಪ್ ಉದ್ದ ಉರುಟಾದರೆ ಅವನು ಹಾಸಿಗೆ ಆಗ್ತಾನೆ, ಕಾಲು ಚಾಚಲಿಕ್ಕೆ ಬರ್ತದೆ. ಅವನು ರೌಂಡ್ ಶೇಪ್ ಆಗಿಬಿಟ್ರೆ ಆಸನನಾಗಿ ಬಿಡ್ತಾನೆ. ಹಾವಿಗೆ ಬಹಳ ಸುಲಭ, ಫ್ಲೆಕ್ಸಿಬಲ್. ನಮ್ಮದೆಲ್ಲ ಕೆಲವೊಮ್ಮೆ ಮಡಿಸುವ ಬಿಡಿಸುವ ಎಲ್ಲ ಮಂಚ ಎಲ್ಲ ಇದ್ದರೆ ಹಾಗೆ ಆಗ್ತದೆ. ಮಡಿಸಿದರೆ ಕೂತ್ಕೊಳ್ಳಿಕ್ಕೆ ಆಗ್ತದೆ, ಬಿಡಿಸಿದರೆ ಮಲಗಲಿಕ್ಕೆ ಆಗ್ತದೆ, ಮತ್ತು ಅದನ್ನು ರೋಲ್ ಮಾಡಿದರೆ ಯಾರಿಗಾದರೂ ಹೊಡಿಲಿಕ್ಕೂ ಆಗ್ತದೆ. ಅವರು ಮಾಡುವ ವಿಧಾನಗಳು. ಆದರೆ ಇವ ಶೇಷನನ್ನು ದೇವರೇನಾಗಿ ಉಪಯೋಗಿಸಿಕೊಳ್ಳಿಲ್ಲ. ಆರಾಮ, ಭಾಳ ಚಂದವಾಗಿ ಮೆತ್ತನೆಯ ಹಾಸಿಗೆ ಮತ್ತು ಆಸನ 2 ಒಂದೇ ದೇವರಿಗೆ. ಹಾಗಾಗಿ ಅವನು ಲಕ್ಷ್ಮಣ, ಭಗವಂತನ ರಾಮನ ಆಸನನಾಗಿದ್ದಾನೆ. ಇದು 3 ಜನ ಜೀವರೇ, ಮತ್ತೊಬ್ಬ ಭಗವಂತ. ಆದರೆ ಈ 3 ಜೀವರಲ್ಲಿ ಭಗವಂತನ 3 ವಿಶೇಷ ರೂಪಗಳಿವೆ. ಭಗವಂತನ ವ್ಯೂಹ ರೂಪಗಳಲ್ಲಿ ವಾಸುದೇವ ರೂಪನೇ ನಾರಾಯಣ ರಾಮ. ಸಂಕರ್ಷಣ ಯಾರು ಭಗವಂತನ ರೂಪ ಇದೆ, ಅದೇ ಹಲಮುಸಲು ಇಟ್ಕೊಂಡದ್ದು, ಅದು ವಾಸ್ತವವಾಗಿ ಸಂಕರ್ಷಣ ರೂಪ. ಅದು ಲಕ್ಷ್ಮಣನಲ್ಲಿ ಸೇರಿದೆ. ಲಕ್ಷ್ಮಣನಲ್ಲಿ ಚಕ್ರಶಂಕೆ ಇಲ್ಲ, ಹಲಮುಸಲ ಉಂಟು ಶೇಷನಲ್ಲಿ. ಪ್ರದ್ಯುಮ್ನಲ್ಲಿ ಚಕ್ರಶಂಕೆ ಇಲ್ಲ, ಅವನಲ್ಲಿ ಬಿಲ್ಲು ಬಾಣ ಉಂಟು. ಅನಿರುದ್ಧನಲ್ಲಿ ಚಕ್ರಶಂಕೆ ಇಲ್ಲ, ಅವನಲ್ಲಿ ಕತ್ತಿ ಮತ್ತು ಡಾಲು ಉಂಟು. ಇದು ಜೀವರಲ್ಲಿ. ಲಕ್ಷ್ಮಣ ಶೇಷ ಅಂದರೆ ನಮಗೆ ಅರ್ಥ ಆಯಿತು. ರಾಮನ ನಂತರ, ನಾರಾಯಣನ ನಂತರದಲ್ಲಿ ಬ್ರಹ್ಮ ವಾಯುಗಳಾದರೆ ನೆಕ್ಸ್ಟ್ ಇವರೇ, ಶೇಷ ಶಿವರೇ ಎಲ್ಲ ಇರುತ್ತೆ. ಆದರೆ ಪ್ರದ್ಯುಮ್ನ ಅವ ಇಂದ್ರ ಸಮ ಕಾಮ ಇದ್ದಾನವ. ಆದ್ದರಿಂದ ನೆಕ್ಸ್ಟ್ ಸ್ಟೇಜ್, ಶಿವನ ನಂತರದ ಹಂತರದಲ್ಲಿರುವವನು ಇಂದ್ರ ಕಾಮ. ಅವನ ನಂತರದಲ್ಲಿ, ಅದೇ ಪ್ರದ್ಯುಮ್ನ, ಅವನ ನಂತರದಲ್ಲಿರುವವನು ಪ್ರದ್ಯುಮ್ನ ಮಗನಾಗಿ ಹುಟ್ಟಿದವ ಅನಿರುದ್ಧ. ಅವನ ಕಕ್ಷೆ ಬರುವುದು ಮಾತ್ರ ಆ ನಂತರದಲ್ಲಿ 10ನೇತ್ತು. ಇಂದ್ರ 8 ಆದರೆ ಒಂದು ಮಧ್ಯೆಯಲ್ಲಿ ಪ್ರಭಾ ಇದ್ದಾನೆ, ಆ ನಂತರದಲ್ಲಿ ಅವ ಇದ್ದಾನೆ. ಹೀಗೆ ಈ 3 ಜನರು ಕೆಳಗಿದ್ದಾರೆ, ಬ್ರಹ್ಮವಾಯುಗಳ ನಂತರದಲ್ಲಿ ಇದ್ದಾರೆ. ಹಾಗಾಗಿ ಇವರ ಕೆಟಗರಿ ಹೇಗೆ ಹೇಳಿದರೆ ಲಕ್ಷ್ಮಣಾಯ ನಮಃ ಪೂಜೆ ಆದ ನಂತರ ಭರತಾಯ ನಮಃ, ಮತ್ತು ಶತ್ರುಘ್ನಾಯ. ಆದ್ದರಿಂದಲೇ ರಾಮಚಂದ್ರ ಬಂದ ಬಳಿಕ ಲಕ್ಷ್ಮಣನಲ್ಲಿ ಕೇಳುತ್ತಾನೆ, ನೀನು ಅರಸನಾಗ್ತೀಯಾ, ಯುವರಾಜನಾಗ್ತೀಯಾ? ಆಗಬೇಕು ಅಂತ ಇಲ್ಲ. ನಿಜವಾಗಿ ಒಂದು ವಿಷಯ ಇರೋದು ಭರತನಾಗಲಿಕ್ಕೆ ಅಂತ. ಭರತ 14 ವರ್ಷದಲ್ಲಿ ರಾಮನಿಗೆ ಬಿಟ್ಟುಕೊಟ್ಟ. ರಾಮನೇ ಆಗಬೇಕು ಅಂತ ಹಠ ಹಿಡಿದ, ತಾಯಿ ಕೇಳಿದ್ದಕ್ಕೆ ಅಂತ. ಅದೆಲ್ಲ ಬಿದ್ದೋಯ್ತು. ಈಗ ರಾಮಚಂದ್ರ ಬಂದ, ಆಳ್ವಿಕೆಯನ್ನು ಮಾಡುತ್ತೇನೆ ಅಂದ. ಭರತ ಹಠ ಮಾಡಿದ್ದಕ್ಕೆ ಆಯಿತು, 14 ವರ್ಷದ ನಂತರ ಆದರೂ ಬರ್ತೇನೆ ಮಾರೆ, ಒಂದು ಅಪ್ಪನ ಕೆಲಸ ಮುಗಿಲಿ ಅಂದ. ಬಂದ ನಂತರ ಭರತನ ಹತ್ರ ಕೇಳಲಿಲ್ಲ, ಯುವರಾಜ ನೀನಾಗು ಅಂತ ಹೇಳಲಿಲ್ಲ. ಲಕ್ಷ್ಮಣನ ಹತ್ರ ಕೇಳಿದ. ಯಾಕೆ? ಅದೆಲ್ಲ ವಿಷಯಗಳು ಬಿದ್ದೋಗಿವೆ. ಕ್ರಮ ಪ್ರಕಾರಿಗೆ ರಾಮನ ರಾಜ್ಯದಲ್ಲಿ ಯಾರಿಗೂ ಮೋಸ ಇಲ್ಲ. ಕ್ರೊನಾಲಾಜಿಕಲಿ, ಕ್ರಮಬದ್ಧವಾಗಿ ಲಕ್ಷ್ಮಣ ನೀನು ಯುವರಾಜನಾಗಲಿಕ್ಕೆ ಬೇಡ ಅಂದ. ನನಗೆ ನಿನ್ನ ಸೇವೆ ಸಾಕು. ಆ ನಂತರ ಬಂದದ್ದು ಭರತನಿಗೆ, ಭರತ ಯುವರಾಜನಾಗು ಆಯಿತು. ಹೆಚ್ಚು ಜನರಿಗೆ ಇದು ವಿಷಯ ಗೊತ್ತಿಲ್ಲ. ಸೀದಾ ಅದು ರಾಮನ ನಂತರದಲ್ಲಿ ಭರತನಿಗೆ ಇರಬೇಕು ಯುವರಾಜ್ಯ ಅಂತ ಹೇಳಿಕೊಂಡು ಅವನನ್ನು ಮಾಡಿದ್ದು ಅಂತ. ನಡುವೆ ಲಕ್ಷ್ಮಣನನ್ನು ಕೇಳಿದ್ದು ಹೇಳುವುದಿಲ್ಲ, ತಿಳಿಸುವುದಿಲ್ಲ. ಅಂದರೆ ವಾಸ್ತವವಾಗಿ ಅವರ ಹಯಾರಿಕೆ ಇರುವುದು, ತಾರತಮ್ಯ ಇರುವುದು ಹಾಗೆ. ಹಾಗೆ ಈ 4 ರೂಪಗಳು ಸುಮಾರು ಕಡೆಯಲ್ಲಿ, ಮತ್ಸ್ಯ ಪುರಾಣ ಎಲ್ಲ ಕೊಟ್ಟಿದ್ದೇನೆ ಹೆಸರು ನಿಮಗೆಲ್ಲ ನೋಡಿದೆ, ಬ್ರಹ್ಮ ಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮಾಂಡ ಎಲ್ಲ ಕಡೆಯಲ್ಲಿ ಈ 4 ರೂಪಗಳು ಭಗವಂತನ ವ್ಯೂಹರೂಪಗಳ ಒಳಗೆ ಇರತಕ್ಕ ಸಂದೇಶಗಳು. ಅಂದರೆ ಅವರೇ ಬಂದದ್ದಲ್ಲ, ಜೀವರಿದ್ದಾರೆ, ಜೀವರ ಜೊತೆಯಲ್ಲಿ ದೇವರು ಇದ್ದಾರೆ. ಆ ರೀತಿಯಾದ ಉಪಾಸನೆಯ ಮುಖಗಳು.